ಹೊನ್ನಾವರ ತಾಲೂಕಿನ ಮಂಕಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಗಜಾನನ್ ದೇವಿದಾಸ್ ನಾಯ್ಕ್, ಉಪಾಧ್ಯಕ್ಷರಾಗಿ ದತ್ತಾ ನಾಯ್ಕ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 12 ಸದಸ್ಯರ ಬಲವನ್ನು ಹೊಂದಿದ್ದ ಮಂಕಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಚುನಾವಣೆಯಲ್ಲಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದ ಗಜಾನನ್ ದೇವಿದಾಸ್ ನಾಯ್ಕ್ ಮತ್ತು ದತ್ತಾ ನಾಯ್ಕ್ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯು ಬುಧವಾರ ಬ್ಯಾಂಕಿನ ಕಾರ್ಯಾಲಯದಲ್ಲಿ ಜರುಗಿತು. 12 ನೂತನ ಸದಸ್ಯರಲ್ಲಿ 11 ಸದಸ್ಯರು ಮಾತ್ರ ಆಗಮಿಸಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಪಾಲ್ಗೊಂಡು ಅಧ್ಯಕ್ಷ ಸ್ಥಾನಕ್ಕೆ ಗಜಾನನ್ ದೇವಿದಾಸ್ ನಾಯ್ಕ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ದತ್ತಾ ಮಾಬಲೇಶ್ವರ್ ನಾಯ್ಕ್ ನಾಮಪತ್ರ ಸಲ್ಲಿಸಿದರು. ಇನ್ನುಳಿದ ಯಾವುದೇ ಸದಸ್ಯರು ನಾಮಪತ್ರ ಸಲ್ಲಿಸದೇ ಇರುವುದರಿಂದ ಚುನಾವಣಾ ಅಧಿಕಾರಿಯಾಗಿ ಆಗಮಿಸಿದ ಶ್ರೀದೇವಿ ಕಟ್ಟಿಮನೆ ಅವರು ಅಧ್ಯಕ್ಷರಾಗಿ, ಗಜಾನನ್ ದೇವಿದಾಸ್ ನಾಯ್ಕ್ ಉಪಾಧ್ಯಕ್ಷರಾಗಿ ದತ್ತಾ ಮಾಬಲೇಶ್ವರ್ ನಾಯ್ಕ್ ಅವರ ಹೆಸರನ್ನು ಘೋಷಣೆ ಮಾಡಿದರು. ಚುನಾವಣಾ ಪ್ರಕ್ರಿಯೆ ಸಹಕಾರ ಅಭಿವೃದ್ಧಿ ಅಧಿಕಾರಿ ಕಾರವಾರದ ಶ್ರೀದೇವಿ ಕಟ್ಟಿಮನಿ ಮತ್ತು ಮಂಕಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಕಾರ್ಯನಿರ್ವಾಹಕರಾದ ಶ್ರೀಧರ ಎಂ ನಾಯ್ಕ್ ಅವರ ನೇತೃತ್ವದಲ್ಲಿ ನಡೆಯಿತು. ಮುಖಂಡರಾದ ವಾಮನ್ ನಾಯ್ಕ್, ರಘುವೀರ್ ಪ್ರಭು, ಆನಂದ್ ನಾಯ್ಕ್, ಗಣಪತಿ ನಾಯ್ಕ್, ನಾಗರಾಜ್ ನಾಯ್ಕ್, ಉದಯ್ ನಾಯ್ಕ್, ರಾಜು ನಾಯ್ಕ್, ಗೋವಿಂದ್ ನಾಯ್ಕ್, ವಿಷ್ಣು ನಾಯ್ಕ್, ಉಷಾ ನಾಯ್ಕ್, ಮಮತಾ ನಾಯ್ಕ್ ಸೇರಿದಂತೆ ಮುಂತಾದವರು ಆಗಮಿಸಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರುಗಳಿಗೆ ಶುಭ ಕೋರಿದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಗಜಾನನ್ ದೇವಿದಾಸ್ ನಾಯ್ಕ್ ಮಾತನಾಡಿ, ವ್ಯವಸಾಯ ಸೇವಾ ಸಂಘದ ನೂತನ ಆಡಳಿತ ಮಂಡಳಿಯ ಆಯ್ಕೆ ಮಾಡುವಲ್ಲಿ ಸಹಕರಿಸಿದ ಸಚಿವರಾದ ಮಂಕಾಳ್ ವೈದ್ಯ ಅವರಿಗೆ, ಷೇರು ಸದಸ್ಯರಿಗೆ, ನೂತನ ನಿರ್ದೇಶಕರುಗಳಿಗೆ, ಹಿತೈಷಿಗಳಿಗೆ, ಊರ ನಾಗರಿಕರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಮುಂದಿನ 5 ವರ್ಷ ಅವಧಿಯಲ್ಲಿ ಪ್ರಾಮಾಣಿಕ ಸೇವೆ ಮಾಡುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ನೂತನ ನಿರ್ದೇಶಕರಾದ ಚಂದ್ರಶೇಖರ್ ನಾಯ್ಕ್, ಮಂಜುನಾಥ್ ನಾಯ್ಕ್, ವೆಂಕಟೇಶ್ ನಾಯ್ಕ್, ಸತೀಶ್ ನಾಯ್ಕ್, ಮಂಜುನಾಥ್ ಹಳ್ಳೇರ್, ರೂಪಾ ಅಸ್ಲರ್, ಆಂಡ್ರೂ ಫರ್ನಾಂಡಿಸ್, ಲತಾ ನಾಯ್ಕ್, ಶ್ಯಾಮಲಾ ನಾಯ್ಕ್ ಇದ್ದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ.